ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಪಟ್ಟನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಾ ಇದೆ. ಹಾಗೆ ಈ ಭಾಗದ ಹಡಗುಗಳ ಮೇಲೆ ಕಣ್ಣಿಡೋದಕ್ಕೆ ಇಲ್ಲಿನ ಕಡಲ್ಗಳ್ಳರು, ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆದಾರರು ಹಾಗೂ ಇನ್ನಿತರ ದುಷ್ಕರ್ಮಿಗಳನ್ನು ನಿಗ್ರಹಿಸುವ ನಿಟ್ಟಲ್ಲಿ ಲಕ್ಷದ್ವೀಪದಲ್ಲಿ INS ಜಟಾಯು ಹೆಸರಿನ 2ನೇ ನೌಕಾನೆಲೆಯನ್ನ ಮಾರ್ಚ್ 6ರಿಂದ ಕಾರ್ಯಾರಂಭ ಮಾಡಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಮೊನ್ನೆ ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಸರಕು ಸಾಗಾಣಿಕೆ ಹಡಗೊಂದನ್ನ ಭಾರತ ಮುಂಬೈಯಲ್ಲಿ ಹಿಡಿದು ನಿಲ್ಲಿಸಿದೆ. ಅದರಲ್ಲಿ ಅಣ್ವಸ್ತ್ರ ತಯಾರಿಗೆ ಬಳಸುವ ಸಾಮಗ್ರಿಗಳನ್ನ ಚೈನಾದಿಂದ ಪಾಕಿಸ್ತಾನಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಈ ನೌಕೆಯನ್ನ ಹಿಡಿದಿಟ್ಟುಕೊಂಡಿರುವುದಾಗಿ ಭಾರತೀಯ ನೌಕಾಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದರೆ ಚೈನಾದಿಂದ ಸರಕು ತುಂಬಿಕೊಂಡು ಹೋಗ್ತಾ ಇದ್ದ ಪಾಕಿಸ್ತಾನದ ನೌಕೆಯನ್ನ ಭಾರತ ಹಿಡಿದು ನಿಲ್ಲಿಸಿದ್ಯಾಕೆ ಮತ್ತು ಲಕ್ಷದ್ವೀಪ ನೌಕಾನೆಲೆಯ ಮಹತ್ವ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2008ರಲ್ಲಿ ನಮ್ಮ ಮುಂಬೈ ಮೇಲೆ ಪಾಕಿಸ್ತಾನಿ ಭಯೋತ್ಪಾದಕರು ದಾಳಿ ಮಾಡಿದ್ರಲ್ಲ, ಅವರು ಬಂದದ್ದು ಸಮುದ್ರ ಮಾರ್ಗದ ಮೂಲಕ ಮತ್ತು ಒಂದು ಸಣ್ಣ ಮೀನುಗಾರಿಕಾ ದೋಣಿ. ಅಂದ್ರೆ ನಮ್ಮ ಸಮುದ್ರದ ಗಡಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಭಾರತ ಅವತ್ತು ಅದೆಷ್ಟು ನಿರ್ಲಕ್ಷ್ಯ ವಹಿಸಿತ್ತು ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ. ಆ ದಾಳಿಯ ನಂತರ ಭಾರತೀಯ ಪಡೆಗಳು ಸಾಕಷ್ಟು ಎಚ್ಚರ ವಹಿಸಿದ್ವು. ಇತ್ತೀಚೆಗಂತೂ ಭೂಗಡಿಗಳನ್ನು ಕಾಪಾಡಿಕೊಂಡಷ್ಟೇ ಪ್ರಮಾಣದಲ್ಲಿ ಸಾಗರದ ಗಡಿಗಳ ಮೇಲೆ ಕಣ್ಣಿಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ನಮ್ಮ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ನೌಕಾಪಡೆಗೆ ಹೊಸ ಗಸ್ತು ಡ್ರೋನ್ಗಳು ಬಂದಿವೆ. ಬೋಯಿಂಗ್ನ P-8 ಪೊಸಾಡಿನ್ ಸಮುದ್ರದ ಮೇಲೆ ಹಾರಾಟ ನಡೆಸ್ತಾ ಗಸ್ತು ಮಾಡ್ತಾ ಇರುತ್ತೆ. ಇವತ್ತು ಹಿಂದೂ ಮಹಾಸಾಗರದಲ್ಲಿ ಕಡಲ್ಗಳರಿಂದ ವ್ಯಾಪಾರಿ ಹಡಗುಗಳನ್ನು ಕಾಪಾಡೋ ನಿಟ್ಟಲ್ಲಿ ನಮ್ಮ ನೌಕಾಪಡೆ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದರೂ ಚೈನಾದ ನೌಕಾಶಕ್ತಿಯ ಮುಂದೆ ಭಾರತದ ನೌಕಾಶಕ್ತಿ ಸಾಕಾಗ್ತಾ ಇಲ್ಲ. ಹೀಗಾಗಿ ಭಾರತ ಹಿಂದೂ ಮಹಾಸಾಗರದಲ್ಲಿನ ಒಂದಷ್ಟು ದ್ವೀಪ ರಾಷ್ಟ್ರಗಳಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದಷ್ಟು ನೌಕಾನೆಲೆಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಜೊತೆಗೆ ಅಂಡಮಾನ್, ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳನ್ನು ಕೂಡ ಇನ್ನಷ್ಟು ಸಮರ್ಥವಾಗಿ ನೌಕಾ ನೆಲೆಗಳನ್ನಾಗಿ ಬಳಸಿಕೊಳ್ಳುವ ನಿಟ್ಟಲ್ಲಿ ಭಾರತ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಈ ಮೂಲಕ ಸಾಗರ ರಕ್ಷಣೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ ಭಾರತ. ಇನ್ನು ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಬಲಿಷ್ಠವಾಗ್ತಾ ಇದೆ ಅಂದರೆ, ಮೊನ್ನೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ಮೀನುಗಾರಿಕಾ ಹಡಗೊಂದನ್ನು ಭಾರತೀಯ ನೌಕಾಪಡೆಯ ಅಧಿಕಾರಿಗಳು ವಶಕ್ಕೆ ತಗೊಂಡ್ರು. ಅದರಲ್ಲಿ ಅಪಾರ ಪ್ರಮಾಣದ ಮಾದಕ ಪದಾರ್ಥಗಳಿದ್ವು. ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ 3,300 kgಯಷ್ಟು ಮಾದಕ ಪದಾರ್ಥಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ರು. ಇದು ಇವತ್ತಿನವರೆಗೆ ವಶಪಡಿಸಿಕೊಳ್ಳಲಾದ ಅತಿ ದೊಡ್ಡ ಮೊತ್ತದ ಮಾದಕ ಪದಾರ್ಥ. ಇದರ ಬೆನ್ನಲ್ಲೇ ಚೈನಾದಿಂದ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾ ಇದ್ದ CMA CGM ಅಟಿಲಾ ಹೆಸರಿನ ಹಡಗನ್ನ ಅಧಿಕಾರಿಗಳು ಹಿಡಿದು ನಿಲ್ಲಿಸಿದ್ದಾರೆ. ಅದರಲ್ಲಿ ಸುಮಾರು 22,180 ಕಿಲೋಗ್ರಾಂ ತೂಕದ ವಸ್ತುಗಳನ್ನು ತುಂಬಲಾಗಿತ್ತು ಮತ್ತು ಚೈನಾದ ತೈವಾನ್ ಮೈನಿಂಗ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕೋ ಲಿಮಿಟೆಡ್ ಅನ್ನೋ ಕಂಪನಿಯ ಮೂಲಕ ಪಾಕಿಸ್ತಾನದ ಕಾಸ್ಮೋಸ್ ಇಂಜಿನಿಯರಿಂಗ್ ಹೆಸರಿನ ಸಂಸ್ಥೆ ಈ ಹಡಗಿನಲ್ಲಿ ವಸ್ತುಗಳನ್ನು ತರಿಸ್ಕೊಳ್ತಾ ಇತ್ತು. ಗೆಳೆಯರಲ್ಲಿ ಅನುಮಾನಾಸ್ಪದ ಸಾಗಾಟ ಆಗ್ತಾ ಇದೆ ಅನ್ನೋ ಬೇಹುಗಾರಿಕಾ ಮಾಹಿತಿಯ ಆಧಾರದ ಮೇಲೆ ನೌಕಾಪಡೆಯ ಅಧಿಕಾರಿಗಳು ಈ ಹಡಗನ್ನ ಅಡ್ಡಗಟ್ಟಿ ತಪಾಸಣೆ ಮಾಡಿದ್ದಾರೆ. ಹಾಗೆ ಇದನ್ನು ಪರಿಶೀಲನೆ ಮಾಡೋದಕ್ಕೆ DRDO ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕರೆಸಿಕೊಳ್ಳಲಾಗಿದೆ. ಇಲ್ಲಿ ವ್ಯಾಪಾರಿ ಹಡಗಿನ ಪರಿಶೀಲನೆಗೆ DRDO ಅಧಿಕಾರಿಗಳು ಯಾಕೆ ಅಂತ ನಿಮಗೆ ಅನ್ನಿಸಬಹುದು. ಬೇಹುಗಾರಿಕಾ ಮಾಹಿತಿ ಪ್ರಕಾರ ಆ ಹಡಗಲ್ಲಿ ನಾಗರಿಕ ಬಳಕೆಗೆ ಹಾಗೂ ಅಣ್ವಸ್ತ್ರ ತಯಾರಿಕೆಗೆ ಬಳಸುವ ಒಂದಷ್ಟು ಎಕ್ವಿಪ್ಮೆಂಟ್ಗಳ ಸಾಗಾಟ ಆಗ್ತಿದೆ ಅನ್ನೋ ಮಾಹಿತಿ ಬಂದಿತ್ತು. ಹೀಗಾಗಿ ಆ ಹಡಗಲ್ಲಿ ಹೋಗ್ತಾ ಇದ್ದ ವಸ್ತುಗಳು ಅಣ್ವಸ್ತ್ರ ತಯಾರಿಕೆಗೆ ಬಳಕೆ ಆಗುತ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ನೌಕಾಪಡೆಯ ಅಧಿಕಾರಿಗಳು DRDO ನೆರವನ್ನು ಪಡ್ಕೊಂಡಿದ್ದಾರೆ. ಆ ಹಡಗಲ್ಲಿ ಪಾಕಿಸ್ತಾನ ಚೈನಾದಿಂದ ತರಿಸ್ಕೊಳ್ತಾ ಇದ್ದದ್ದು CNC ಮಿಷನ್. ಅರೆ, CNC ಮಿಷನ್ಗಳದೇನಿದೆ, ನಮ್ಮ ಪೀಣ್ಯಾಕ್ ಹೋದ್ರಲ್ಲಿ ರಸ್ತೆಗೆ 3-4 CNC ಅಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಮಿಷನ್ಗಳು ಸಿಗುತ್ತವೆ. ಅವನ್ನು ಸೀಸ್ ಮಾಡಬೇಕಾದ ಅಗತ್ಯ ಏನು? ಅದಕ್ಕಾಗಿ DRDO ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ಇಲ್ಲಿ ಏನಾಗ್ತಿದೆ ಅಂದ್ರೆ, ಉತ್ತರ ಕೊರಿಯಾ CNC ಮಿಷನ್ಗಳನ್ನು ಬಳಸಿ ತನ್ನ ಮಿಸೈಲ್ಗಳ ತಯಾರಿಕೆಗೆ ಬೇಕಾದ ಒಂದಷ್ಟು ಸ್ಪೇರ್ಸ್ ಅನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಜೊತೆಗೆ ಅಣ್ವಸ್ತ್ರಗಳ ತಯಾರಿಕೆಗೆ ಕೂಡ CNCಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ತು. CNC ಅನ್ನೋದು ಅತ್ಯಂತ ನಿಖರವಾಗಿ ಲೋಹವನ್ನು ತುಂಡರಿಸಿ ನಾನಾ ರೀತಿಯ ಸ್ಪೇರ್ಸ್ ಅನ್ನು ಮಾಡೋದಕ್ಕೆ ಬಳಕೆಯಾಗುವ ಯಂತ್ರ. ಇದು ಕಂಪ್ಯೂಟರ್ ಸಹಾಯದಿಂದ ಕೆಲಸ ಮಾಡೋದ್ರಿಂದ ಇದರ ನಿಖರತೆ ಪ್ರಶ್ನಾತೀತ. ಇದರಿಂದ ಏನನ್ನು ಬೇಕಾದರೂ ಸಿದ್ಧ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಟೋಮೊಬೈಲ್ ಪಾರ್ಟ್ಸ್ಗಳಿಂದ ಹಿಡಿದು ಏರೋಪ್ಲೇನ್ ಬಿಡಿ ಭಾಗಗಳವರೆಗೆ, ಯುದ್ಧ ವಿಮಾನಗಳಿಂದ ಹಿಡಿದು ರಾಕೆಟ್ ಮಿಸೈಲ್ಗಳ ಸ್ಪೇರ್ಸ್ವರೆಗೆ ಎಲ್ಲವನ್ನು CNCಗಳ ಮೂಲಕ ತಯಾರು ಮಾಡ್ತಾ ಇದ್ದಾರೆ. ಹೀಗಾಗಿ 1996ರ ನಂತರ ಇದನ್ನ ಅಂತಾರಾಷ್ಟ್ರೀಯ ಆಯುಧ ಪ್ರಸರಣ ಮಂಡಳಿ ವಸನಾರ ಅಗ್ರಿಮೆಂಟ್ನ ಪಟ್ಟಿಗೆ ಸೇರಿಸಿತು. ಈ ವಸನಾರ ಅನ್ನೋದು ಜಗತ್ತಿನ ವಿನಾಶಕಾರಿ ಆಯುಧ ತಯಾರಿಕೆಗೆ ಬಳಸುವ ಯಂತ್ರೋಪಕರಣಗಳು ಹಾಗೂ ಇನ್ನಿತರ ವಸ್ತುಗಳ ಪ್ರಸರಣವನ್ನು ನಿಯಂತ್ರಿಸುವ ಸಲುವಾಗಿ ಒಂದಷ್ಟು ದೇಶಗಳು ಮಾಡಿಕೊಂಡಿರುವ ಒಂದು ಸಂಘಟನೆ. ಇದರಲ್ಲಿ ಒಟ್ಟು 42 ದೇಶಗಳಿವೆ. ಭಾರತ ಕೂಡ ವಸನಾರ ಅಗ್ರಿಮೆಂಟ್ನ ಸದಸ್ಯ ರಾಷ್ಟ್ರ. ಈ 42 ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಹಾಗೂ ಚೈನಾಗಳಿಲ್ಲ.
ಸೊ ಇಲ್ಲಿ ಪಾಕಿಸ್ತಾನಕ್ಕೆ ಚೈನಾ ಅಣ್ವಸ್ತ್ರ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ಸರಬರಾಜು ಮಾಡ್ತಾ ಇರೋದು ಗೌಪ್ಯ ವಿಷಯ ಕೂಡ ಏನಲ್ಲ. ಮೊನ್ನೆ ಪಾಕಿಸ್ತಾನದ ಸೇನೆ ಚೈನಾದಿಂದ ಇಂಥ ವಸ್ತುಗಳನ್ನು ತರಿಸ್ಕೊಳ್ತಾ ಇದೆ ಅನ್ನೋ ಬಗ್ಗೆ ಬಹುಶಃ ಈ ವಸನಾರ ಗುಂಪಿನ ಸದಸ್ಯ ರಾಷ್ಟ್ರಗಳೇ ಭಾರತಕ್ಕೆ ಮಾಹಿತಿಯನ್ನು ರವಾನೆ ಮಾಡಿರಬೇಕು. ಹೀಗಾಗಿ ಭಾರತದ ಅಧಿಕಾರಿಗಳು ಸಮುದ್ರದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾದರು ಮತ್ತು ಚೈನಾದ ಹಡಗನ್ನು ವಶಕ್ಕೆ ತಗೊಂಡ್ರು. ಗೆಳೆಯರೆ, ಹಿಂದೂ ಮಹಾಸಾಗರದ ಮೂಲಕ ಇಂಥ ಸಾಕಷ್ಟು ಸಾಗಾಟಗಳು ಪಾಕಿಸ್ತಾನ ಚೈನಾದ ನಡುವೆ, ಪಾಕಿಸ್ತಾನ ಉತ್ತರ ಕೊರಿಯಾದ ನಡುವೆ ಆಗ್ತಾ ಇರುತ್ತವೆ. ಇದು ಭಾರತದ ಪಾಲಿಗೆ ಅತ್ಯಂತ ಅಪಾಯಕಾರಿ ಸಂಗತಿ. ಇನ್ನು ಇಂಥ ಮಾಹಿತಿಗಳು ಸಿಕ್ಕಾಗ ತಕ್ಷಣ ಕಾರ್ಯಪ್ರವೃತ್ತವಾಗೋದಕ್ಕೆ ಹಿಂದೂ ಮಹಾಸಾಗರದಲ್ಲಿ ಭಾರತ ತುಂಬಾನೇ ಅಲರ್ಟ್ ಆಗಿರಬೇಕಾಗುತ್ತೆ ಮತ್ತು ತನ್ನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಕೂಡ ಮಾಡ್ಕೋಬೇಕಾಗಿ ಬರುತ್ತೆ. ಈ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಭಾರತ ಮಾಡ್ತಾ ಇದೆ. ಇದರ ಅಂಗವಾಗಿ ಈಗ ಲಕ್ಷದ್ವೀಪದ ದಕ್ಷಿಣ ಕೊನೆಯಲ್ಲಿನ ಸಣ್ಣ ದ್ವೀಪದಲ್ಲಿ ಭಾರತ ತನ್ನ ಜಟಾಯು ಅನ್ನೋ ನ್ಯಾವಲ್ ಬೇಸ್ ಒಂದನ್ನು ಸಿದ್ಧ ಮಾಡಿದೆ. ಅದು ಮಾರ್ಚ್ 6ನೇ ತಾರೀಕಿನಿಂದ ಕಾರ್ಯಾರಂಭ ಕೂಡ ಮಾಡುತ್ತೆ. ಈ ಲಕ್ಷದ್ವೀಪದ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತುಂಬಾನೇ ವಿಸ್ತಾರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲಕ್ಷದ್ವೀಪ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಹೋಗಿ ಬಂದ ನಂತರ ಈ ದ್ವೀಪಕ್ಕೆ ವಿಪರೀತ ಪ್ರಚಾರ ಸಿಗೋದಕ್ಕೆ ಶುರುವಾಯಿತು. ಇದು ಅತ್ಯಂತ ಸುಂದರ ಬೀಚ್ಗಳನ್ನು ಒಳಗೊಂಡ ಭಾರತದ ಸಣ್ಣ ದ್ವೀಪ ಸಮೂಹ. ನಮ್ಮ ಕೇರಳಕ್ಕೆ ತುಂಬಾ ಹತ್ತಿರದಲ್ಲಿದೆ. ಹಾಗೆ ಲಕ್ಷದ್ವೀಪದ ದಕ್ಷಿಣದಲ್ಲಿ ಮಿನಿಕಾಯ್ ಅಟೋಲ್ ಇದೆ. ಇದು ಮಾಲ್ಡೀವ್ಸ್ನ ಉತ್ತರ ಭಾಗದಲ್ಲಿನ ದ್ವೀಪಗಳಿಂದ ಕೇವಲ 750 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಮಾತ್ರ ಇದೆ. ಹೀಗಾಗಿ ಇದು ಭಾರತಕ್ಕೆ ತುಂಬಾನೇ ಮುಖ್ಯ ದ್ವೀಪ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಲಕ್ಷದ್ವೀಪದ ಮತ್ತೊಂದು ಮಹತ್ವ ಏನಪ್ಪಾ ಅಂದ್ರೆ, ಇಲ್ಲಿನ ಕಲ್ಪೆನಿ ಹಾಗೂ ಈ ಮಿನಿಕಾಯ್ ದ್ವೀಪಗಳ ನಡುವೆ 9 ಡಿಗ್ರಿ ಚಾನಲ್ ಹಾದು ಹೋಗುತ್ತೆ. ಸುಮಾರು 200 ಕಿಲೋಮೀಟರ್ಗಳಷ್ಟು ಅಗಲ ಮತ್ತು 2597 ಮೀಟರ್ನಷ್ಟು ಆಳ ಇರುವ ಈ 9 ಡಿಗ್ರಿ ಚಾನಲ್ ಮೂಲಕ ಅತಿ ಹೆಚ್ಚು ವ್ಯಾಪಾರಿ ಹಡಗುಗಳು ಸಂಚರಿಸುತ್ತವೆ. ಹೀಗಾಗಿ ಕೂಡ ಇದು ಭಾರತದ ಪಾಲಿಗೆ ಅತ್ಯಂತ ಪ್ರಮುಖ ದ್ವೀಪ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ಈ ಲಕ್ಷದ್ವೀಪದ ಅಟೋಲ್ಗಳಿವೆಯಲ್ಲ, ಇವು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿಲ್ಲ. ಒಂದು ವೇಳೆ ಈ ದ್ವೀಪ ಇನ್ನು ಸ್ವಲ್ಪ ದೊಡ್ಡದಾಗಿದ್ರೂ ಕೂಡ ಹಿಂದೂ ಮಹಾಸಾಗರದಲ್ಲಿ ಶ್ರೀಲಂಕಾ ತನ್ನ ಮಹತ್ವವನ್ನು ಕಳ್ಕೊಂಡು ಬಿಡ್ತಾ ಇತ್ತು. ಇಲ್ಲಿ ದೊಡ್ಡ ದೊಡ್ಡ ಬಂದರುಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿ ಬಿಟ್ಟಿದ್ರೆ ಈ ಭಾಗದ ಸಮುದ್ರ ವ್ಯಾಪಾರ ಕೇಂದ್ರವಾಗ್ತಾ ಇತ್ತು ಲಕ್ಷದ್ವೀಪ. ಆದರೆ ಅದು ಚಿಕ್ಕ ದ್ವೀಪಗಳ ಸಮೂಹವಾಗಿರೋದ್ರಿಂದ ಆ ಅದೃಷ್ಟವನ್ನು ಕಳ್ಕೊಳ್ತಾ ಇದೆ. ಇನ್ನು ಲಕ್ಷದ್ವೀಪದ ಮಿನಿಕಾಯ್ ಐಲ್ಯಾಂಡ್ನಲ್ಲಿ ಈಗ ಮಾರ್ಚ್ 6ರಿಂದ INS ಜಟಾಯು ಕಾರ್ಯಾರಂಭ ಮಾಡುತ್ತೆ. ಈ ಬಗ್ಗೆ ಭಾರತೀಯ ನೌಕಾಪಡೆ ಒಂದು ಟೀಸರ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಅದನ್ನು ಕೂಡ ಸ್ವಲ್ಪ ನೋಡ್ಬಿಡಿ. ಗೆಳೆಯರೆ, ಈ INS ಜಟಾಯು ಅನ್ನೋದು ಲಕ್ಷದ್ವೀಪದ ಮೊದಲ ನೌಕಾನೆಲೆ ಏನಲ್ಲ. ಈಗಾಗಲೇ ಅಲ್ಲಿನ 4 ದ್ವೀಪಗಳಲ್ಲಿ ನಮ್ಮ ನೌಕಾಪಡೆಯ ಪ್ರೆಸೆನ್ಸ್ ಇದೆ. ಕವರತ್ತಿಯಲ್ಲಿ INS ದ್ವೀಪ ರಕ್ಷಕ ನೆಲೆ ಇದೆ. ಹಾಗೆ ಮಿನಿಕಾಯ್ನಲ್ಲಿ, ಆಂಡ್ರೋತ್ನಲ್ಲಿ, ಬಿತ್ರಾ ದ್ವೀಪದಲ್ಲಿ ಕೂಡ ಒಂದಷ್ಟು ಫಾರ್ವರ್ಡ್ ಆಪರೇಟಿಂಗ್ ಬೇಸ್ಗಳಿದ್ವು. ಈಗ ಮಿನಿಕಾಯ್ನಲ್ಲಿದ್ದ ಬೇಸನ್ನು ಮತ್ತಷ್ಟು ವಿಸ್ತರಿಸುವ ಕೆಲಸ ನಡೀತಾ ಇದೆ. ಮಿನಿಕಾಯ್ ದ್ವೀಪವನ್ನ ಸಂಪೂರ್ಣವಾಗಿ ನೌಕಾನೆಲೆಯನ್ನಾಗಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಅದರ ಭಾಗವಾಗಿನೇ INS ಜಟಾಯು ಅಲ್ಲಿ ಕಾರ್ಯಾರಂಭ ಮಾಡ್ತಾ ಇರೋದು. ಇಲ್ಲಿ ಜಟಾಯು ಮೂಲಕ ಭಾರತ ಹಿಂದೂ ಮಹಾಸಾಗರದಲ್ಲಿ ಕಣ್ಗಾವಲನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮತ್ತು ಇಲ್ಲಿಂದ ಮಾಲ್ಡೀವ್ಸ್ ಮೇಲೆ ಕೂಡ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಮಾಲ್ಡೀವ್ಸ್ ಅಲ್ಲಿ ಕೂಡ ಭಾರತದ ಹೆಲಿಕಾಪ್ಟರ್ ಹಾಗೂ ಯುದ್ಧ ವಿಮಾನಗಳಿವೆಯಲ್ಲ, ಅಲ್ಲಿ ಮತ್ತೆ ಕಣ್ಣಿಡೋದೇನು ಅಂತ ನಿಮಗೆ ಅನಿಸಬಹುದು. ಮಾಲ್ಡೀವ್ಸ್ ನಲ್ಲಿ ಮುಯ್ಜು ಗೆದ್ದ ನಂತರ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧಗಳು ಕೆಡ್ತಾ ಇವೆ. ಮಾಲ್ಡೀವ್ಸ್ ಚೈನಾಗೆ ಹತ್ತಿರ ಆಗ್ತಾ ಇದೆ. ಚೈನಾದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಲ ತಗೊಳ್ತಾ ಇರೋ ಮಾಲ್ಡೀವ್ಸ್ ಶೀಘ್ರದಲ್ಲೇ ಸಾಲದ ಸುಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ ಅಂತ IMF ಕೂಡ ಆತಂಕವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಭಾರತಕ್ಕೆ ತುಂಬಾನೇ ಹತ್ತಿರ ಇರೋ ದ್ವೀಪಗಳು ಚೈನಾದ ಸಾಲದ ಸುಳಿಗೆ ಸಿಲುಕೊಳ್ತಾ ಹೋದ್ರೆ ಅದರಿಂದ ಅಪಾಯ ಭಾರತಕ್ಕೂ ಇರುತ್ತೆ. ಅಫ್ಕೋರ್ಸ್ ಅಲ್ಲಿಗ ಮುಯ್ಜು ಆಡಳಿತ ಇದೆ, ಆತ ಚೈನಾಗೆ ಹತ್ತಿರ ಇದ್ದಾನೆ. ನಾಳೆ ಅಲ್ಲಿ ಇನ್ನೊಂದು ಸರ್ಕಾರ ಬರಬಹುದು, ಅದು ಭಾರತಕ್ಕೆ ಹತ್ತಿರ ಆಗಲೂಬಹುದು. ಆದ್ರೆ ಚೈನಾದಿಂದ ತಗೊಂಡ ಸಾಲಗಳೇನು ಕಡಿಮೆ ಆಗೋದಿಲ್ಲ, ಅದು ಜ್ವರದ ತರ ಏರ್ತಲೇ ಹೋಗ್ತಾ ಇರತ್ತೆ. ಆ ಸಾಲವನ್ನ ಹಿಂತಿರುಗಿಸೋದಿಕ್ಕೆ ಆಗದೆ ಇದ್ರೆ ಶ್ರೀಲಂಕಾದ ತರ ಮಾಲ್ಡೀವ್ಸ್ ಕೂಡ ಒಂದಷ್ಟು ದ್ವೀಪಗಳನ್ನು, ಬಂದರನ್ನು, ಮತ್ತಿನ್ನೇನನ್ನೋ ಚೈನಾಗೆ
ಬಿಟ್ಟು ಕೊಡಬೇಕಾಗಿ ಬರುತ್ತೆ. ಈಗಾಗಲೇ ಅಲ್ಲಿನ ಒಂದಷ್ಟು ದ್ವೀಪಗಳಲ್ಲಿ ಚೈನಾ ತನ್ನ ನೌಕಾನೆಲೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಸಾಲದ ಸುಳಿಗೆ ಕೂಡ ಸಿಲುಕಿಕೊಂಡು ಬಿಟ್ರೆ ಮಾಲ್ಡೀವ್ಸ್ ಮುಂದೆ ಕೂಡ ಚೈನಾ ಹೇಳಿದ ಹಾಗೆ ಕೇಳ್ತಾ ಇರಬೇಕಾಗತ್ತೆ. ಈಗಾಗಲೇ ಅಲ್ಲಿಗೆ ಚೈನಾದ ಬೇಹುಗಾರಿಕಾ ನೌಕೆಗಳು ಬರ್ತಾ ಇವೆ. ಮುಂದೆ ಚೈನಾ ಅಲ್ಲಿ ತನ್ನದೊಂದು ನೌಕಾನೆಲೆಯನ್ನೇ ಮಾಡಿಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿಗೆ ಭಾರತಕ್ಕೆ ತುಂಬಾ ಸಮೀಪದಲ್ಲಿ ಚೈನಾ ಬಂದು ಕೂತ್ಕೊಂಡ ಹಾಗಾಗತ್ತೆ. ಹೀಗಾಗಿ ಭಾರತ ಇಲ್ಲಿ ತನ್ನ ನಿಗಾವಣೆಯನ್ನ ಹೆಚ್ಚು ಮಾಡಬೇಕು, ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಅದಕ್ಕಾಗಿ ಲಕ್ಷದ್ವೀಪದ ಅಭಿವೃದ್ಧಿಯತ್ತ ಭಾರತ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಇಲ್ಲಿ ನೌಕಾನೆಲೆಗಳನ್ನು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಈಗಾಗಲೇ ಅಲ್ಲಿರೋ ದ್ವೀಪ ರಕ್ಷಕ್ ಜೊತೆಗೆ ಈಗ ಜಟಾಯು ಕೂಡ ಲಕ್ಷದ್ವೀಪಕ್ಕೆ ಹೋಗ್ತಾ ಇರೋದ್ರಿಂದ ಈ ಭಾಗದಲ್ಲಿ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೆ ಈ ನಿರ್ಧಾರ ಚೈನಾ ಹಾಗೂ ಮಾಲ್ಡೀವ್ಸ್ ಎರಡಕ್ಕೂ ಚೆಕ್ ಕೊಡುವ ಪ್ರಯತ್ನ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇದರ ಜೊತೆಗೆ ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಲ್ಲಿ MH-60R ಸೀಹಾಕ್ ಮಲ್ಟಿರೋಲ್ ಹೆಲಿಕಾಪ್ಟರ್ಗಳು ಕೂಡ ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆ ಆಗ್ತಾ ಇವೆ. ಇವು ಗಸ್ತಿಗೆ ಮತ್ತು ದಾಳಿಗೆ ಕೂಡ ಬಳಕೆಯಾಗುವ ಹೆಲಿಕಾಪ್ಟರ್ಗಳು. ಮಿಸೈಲ್, ಬಾಂಬ್, ಟಾರ್ಪೆಡೋಗಳನ್ನ ಇದರಿಂದ ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹೆಲಿಕಾಪ್ಟರ್ಗಳನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾರ್ಚ್ 6ರಂದೇ ನೌಕಾಪಡೆಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಒಟ್ಟಾರೆ ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾರಮ್ಯವನ್ನ ಮೆರೆಯೋದಕ್ಕೆ ಮುಂದುವರಿಸೋದಕ್ಕೆ ಭಾರತ ನೌಕಾಪಡೆಗೆ ಒಂದಷ್ಟು ಶಕ್ತಿಯನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇದೆ. ಇದು ಸಾಕಾಗುತ್ತೆ ಅಂತಲ್ಲ, ಆದ್ರೆ ನೌಕಾಪಡೆ ಶಕ್ತಿಶಾಲಿ ಅಂತೂ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ನೌಕಾದಳ ಮತ್ತಷ್ಟು ಶಕ್ತಿಶಾಲಿ ಆಗಲಿ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರಗಳನ್ನ ಸಂಪೂರ್ಣವಾಗಿ ಆಳುವ, ಅಲ್ಲಿ ಮತ್ಯಾವ ಶಕ್ತಿಗಳು ತಲೆ ಎತ್ತದ ಹಾಗೆ ನೋಡಿಕೊಳ್ಳುವ ತಾಕತ್ತು ಭಾರತೀಯ ನೌಕಾಪಡೆಯದ್ದಾಗಲಿ. ಇದು ಗೆಳೆಯರೆ ಲಕ್ಷದ್ವೀಪದ ಮಿನಿಕಾಯನ್ನ ಆಳಲಿರುವ ಜಟಾಯುವಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.